ಇದು ಮಹಿಳಾ ಸಬಲೀಕರಣ ಬಿಲ್ ವಿಫಲ ಆಗಿದ್ದು ಒಂದು ಸಾಮಾನ್ಯ ಘಟನೆ ಅಲ್ಲ, ಸಾಮಾನ್ಯ ವಿಚಾರನೂ ಕೂಡ ಅಲ್ಲ. ಇದು ಕೆಲವು ರಾಜಕೀಯ ಪಕ್ಷಗಳ ಪಿತೂರಿ, ನಿರ್ಲಕ್ಷ್ಯ, ಮಹಿಳಾ ವಿರೋಧಿ ಭಾವನೆಯ ಸ್ಪಷ್ಟ ಸಂಕೇತ. ಇದು ಮಹಿಳೆಯರ ಹಕ್ಕು ಬಗ್ಗೆ ವೇದಿಕೆಯಲ್ಲಿ ಕಳೆದ 60 ವರ್ಷ ಅಧಿಕಾರ ನಡೆಸಿದಂಥ ಕಾಂಗ್ರೆಸ್ ಅವರು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ, ಆದರೆ ಕಾರ್ಯರೂಪಕ್ಕೆ ತರುವಂಥ ಸಂದರ್ಭದಲ್ಲಿ ಅವರು ಶೂನ್ಯ. ಅದು ಮಹಿಳಾ ಬಿಲ್ಗೆ ಬೆಂಬಲ ಕೊಡುವಂಥ ಧೈರ್ಯ ಇಲ್ಲ ಅಂತ ಹೇಳಿದ್ಮೇಲೆ ಮಹಿಳೆಯರ ಬಗ್ಗೆ ಮಾತಾಡುವಂಥ ಅಧಿಕಾರ ಇಲ್ಲ. ನನಗನ್ಸ್ತತೆ ಕಾಂಗ್ರೆಸ್ಸಿನ ಮಹಿಳಾ ಮೋರ್ಚಾವನ್ನು ಕೂಡಲೇ ರದ್ದು ಮಾಡಿಬಿಡಿ. ನೀವು ಯಾಕೆ ಇಟ್ಕೊಂಡಿದ್ದೀರಾ? ಮಹಿಳಾ ಕಾಂಗ್ರೆಸ್ ಘಟಕವನ್ನು ರದ್ದು ಮಾಡಿಬಿಡಿ. ಇನ್ನೇನಕ್ಕೆ ಅವರು ಪಾಪ ಅವ್ರಿಗೆ ಭಾಳ ಆತುರತೆಯಿಂದ ಕನಸುಗಳು, 100 ಕನಸುಗಳನ್ನು ಕಟ್ಕೊಂಡಿದ್ರು ಅವರೆಲ್ಲ. ಏನೋ ಬಿಲ್ ಬರ್ತೈತೆ, ಪಾಸ್ ಆಗೋಗ್ತೈತೆ, ನಾವೆಲ್ಲ ಪಾರ್ಲಿಮೆಂಟ್ಗೆ ಹೊರಟೋಗ್ತೀರಿ, ನಾವೆಲ್ಲ ವಿಧಾನಸಭೆಗೆ ಹೊರಟೋಗ್ತೀರಿ, ನಮಗೂ ನಮ್ಮ ಹಕ್ಕು ಸಿಕ್ಕಿದೆ, ಇನ್ನು ಮುಂದೆ ನಾವು ಕೂಡ ಮಹಿಳೆಯರು ಈ ದೇಶದಲ್ಲಿ ಸಮಾನವಾದಂಥ ಸ್ವಾತಂತ್ರ್ಯ ನಮಗೂ ಸಿಕ್ಕಿದೆ ಅನ್ನೋ ಭಾವನೆಯನ್ನು ಕನಸುಗಳ 100 ಕನಸುಗಳನ್ನು ಕಂಡಿದ್ರು. ಆ ಕನಸುಗಳು ಇವತ್ತು ನುಚ್ಚು ನೂರಾಗಿದೆ. ಅವರ ಶಾಪ ಇವತ್ತು ಇದು ಕೇವಲ ಮಸೂದೆಯ ವಿಫಲತೆ ಅಲ್ಲ, ಇದು ಕೋಟ್ಯಾಂತರ ಮಹಿಳೆಯರ ಕನಸುಗಳ ಮೇಲೆ ಹೊಡೆತ. ಇದು ಮಹಿಳೆಯರ ಹಕ್ಕನ್ನು ನಿರ್ಲಕ್ಷ್ಯ ಮಾಡುವ ಸರ್ಕಾರವನ್ನು ಎಂದೂ ಕೂಡ ಜನ ಕ್ಷಮಿಸೋದಿಲ್ಲ. ನಾನು ಕೇಳ್ತೀನಿ ಕಾಂಗ್ರೆಸ್ ಅವರನ್ನೇ, ಇನ್ನೆಷ್ಟು ಕಾಲ, ಇನ್ನೆಷ್ಟು ವರ್ಷಗಳು, ಇನ್ನೆಷ್ಟು ದಿನಗಳು ಮಹಿಳೆಯರನ್ನ ಕೇವಲ ಮತದಾರನಾಗಿ ಬಳಸುತ್ತೀರಾ ಕಾಂಗ್ರೆಸ್ಸಿಗರೇ? ಇನ್ನೆಷ್ಟು ವರ್ಷ ಓನ್ಲಿ ಮತದಾರರಾಗಿ ನೀವು ಬಳಸ್ತೀರಾ?